ಅಭಿವೃದ್ಧಿ ಕಾಮಗಾರಿಯಲ್ಲಿ ಶಾಸಕರು ಕಮಿಷನ್ ಪಡಿತಾ ಇದ್ದಾರೆ ಅಂತಕ್ಕಂತ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಅವರ ಆರೋಪಕ್ಕೆ ಇದೀಗ ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತೀವ್ರ ಪ್ರತಿಕ್ರಿಯೆಯನ್ನು ನೀಡಿದ್ದು, ಆರೋಪ ಮಾಡುವ ಮುನ್ನ ಜವಾಬ್ದಾರಿಯುತವಾಗಿ ನಡ್ಕೊಬೇಕು, ಮಾತಾಡಬೇಕು, ಗಾಳಿಯಲ್ಲಿ ಗುಂಡು ಹೊಡೆಯೋದ್ ಬದಲು ಸಾಕ್ಷಿಗಳಿದ್ರೆ ಬಹಿರಂಗಪಡಿಸ್ಲಿ ಅಂತ ಸವಾಲನ್ನ ಹಾಕಿರ್ತಕ್ಕಂಥದ್ದು. ಹಾಸನದಲ್ಲಿ ಬುಧವಾರ ಮಾತನಾಡಿದ ಅವರು ತಮ್ಮ ವಿರುದ್ಧ ಕೇಳಿ ಬಂದಿರತಕ್ಕಂತ ಕಮಿಷನ್ ಆರೋಪ, ಟೆಂಡರ್ ಪ್ರಕ್ರಿಯೆ, ಅಭಿವೃದ್ಧಿ ವಿಚಾರಗಳ ಕುರಿತು ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾನು ಶಾಸಕನಾದ ನಂತರ ಅದೇ ಗುತ್ತಿಗೆದಾರರು ಸುಮಾರು 2.5 ಕೋಟಿ ಮೊತ್ತದ ಕಾಮಗಾರಿಯನ್ನು ಮಾಡಿದ್ದಾರೆ. ಆದ್ರೆ ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ, ಕಮಿಷನ್ ಪಡೆದಿಲ್ಲ. ನಾನು ಕಮಿಷನ್ ತೆಗೆದುಕೊಂಡಿದ್ದೀನಿ ಅಂತ ಹೇಳುವುದಾದ್ರೆ ಅದನ್ನ ಸಂಬಂಧಪಟ್ಟ ಗುತ್ತಿಗೆದಾರ ಹೇಳಬೇಕು, ಸಾರ್ವಜನಿಕವಾಗಿ ಹೇಳಲಿ ಅವನು. ಆದ್ರೆ ಕೇವಲ ಕಾಮಗಾರಿಗಳಿಗೆ ದಿನಾಂಕ ನಿಗದಿ ಮಾಡಿಲ್ಲ ಅಂತಕ್ಕಂಥದ್ದು ಆತನ ಆರೋಪ. ಆದ್ರೆ ಅದಕ್ಕೊಂದಿಷ್ಟೇ ಸೇರಿಸ್ಕೊಂಡು ಶಾಸಕರು, ಮಾಜಿ ಶಾಸಕರು ವಿಶ್ವನಾಥ್ ಅವರು ತಮ್ಮದೇ ಆದ ಕಲ್ಪನೆಗಳನ್ನ ಸೇರಿಸಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಟೆಂಡರ್ ಪ್ರಕ್ರಿಯೆ ಕುರಿತು ಪ್ರತಿಕ್ರಿಯಿಸಿದ ಅವರು 25 ಲಕ್ಷ ವೆಚ್ಚದ ಕಾಮಗಾರಿಗೆ 20% ಕಡಿಮೆ ಮೊತ್ತದ ಟೆಂಡರ್ ನ ಹಾಕಲಾಗಿದೆ. ಆದ್ರೆ 25 ಲಕ್ಷದ ಕೆಲಸವನ್ನ ಕೇವಲ 15 ಲಕ್ಷಕ್ಕೆ ಮಾಡಕ್ ಹೇಗ್ ಸಾಧ್ಯ? ಇಷ್ಟು ಕಡಿಮೆ ಮೊತ್ತದ ಗುಣಮಟ್ಟದ ಕಾಮಗಾರಿಯನ್ನ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ನಾನೇ ಮರು ಟೆಂಡರ್ ಮಾಡಕ್ ಹೇಳಿದ್ದೀನಿ. ನನ್ನ ಅಣ್ಣ ತಮ್ಮದಿರು ಮಾಡ್ತಾ ಇದ್ದಾರೆ, ಮತ್ತೊಂದು ಇನ್ನೊಂದು ಅಂತಕ್ಕಂಥ ಆರೋಪ ಸಾಕ್ಷಿ ಕೊಡ್ಲಿ. ಹಿರಿಯರಿದ್ದಾರೆ ಎಚ್.ಎಂ. ವಿಶ್ವನಾಥ್ ಅವರು, ಹಾಗಾಗಿ ಅವರ ವಯಸ್ಸಿಗೆ ನಾನು ಬೆಲೆ ಕೊಡ್ತೀನಿ. ದೇವ್ರವ್ರಿಗೆ ಒಳ್ಳೇದನ್ನ ಮಾಡ್ಲಿ, ಏನಾದ್ರು ಆರೋಪ ಮಾಡಕ್ಕಿಂತ ಮುಂಚೆ ಸಾಕ್ಷ್ಯಾಧಾರ ಇಟ್ಕೊಂಡು ಆರೋಪ ಮಾಡ್ಲಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇನ್ನು ಏನೇನೋ ಶಾಸಕರು, ಮಾಜಿ ಶಾಸಕರು ಹೇಳಿದ್ರು, ಏನೋ ಕಾಡ್ಕೋಣ, ಅವೆಲ್ಲಕ್ಕೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲರಿ, ನಾನು ಹೇಳೋದು, ಒಬ್ಬ ಶಾಸಕನ ಪರಮ ಹಕ್ಕು ಆ ಕ್ಷೇತ್ರಕ್ಕೆ ತಂದಿರತಕ್ಕಂಥ ಅನುದಾನ, ಮಾಡ್ತಕ್ಕಂಥ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಬೇಕಾಗಿರ್ತಕ್ಕಂಥ ಕಾಮಗಾರಿಗೆ ಡೇಟ್ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆರೋಪ ಮಾಡ್ತಾರಲ್ಲ, ಅವ್ರ ಹತ್ರ ಏನು ಸಾಕ್ಷಿ ಇದೆಯಾ? ಇದೆಯಾ ಹೇಳಿ. ನೋಡಿ, ಒಬ್ಬ ಜವಾಬ್ದಾರಿತ ವ್ಯಕ್ತಿಗಳು ಒಂದು ಆರೋಪ ಮಾಡ್ಬೇಕಾರೆ ಒಂದು ಏನಾದ್ರೂ ಕೂಡ ಸಾಕ್ಷಿ ಇಟ್ಕೊಂಡು ಮಾಡಬೇಕು. ಎಲ್ಲಾದ್ರೂ ಕೂಡ ಅವ್ರು ಬಂದು ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ರೆ ಅಂತ ಹೇಳಿ, ಅದೇ ವ್ಯಕ್ತಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ 2.5 ಕೋಟಿಗೂ ಹೆಚ್ಚು ಕಾಮಗಾರಿಗಳನ್ನ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಕಾಮಗಾರಿ ಮಾಡಿದ್ದಾರೆ, ಜೆ ಮಾಡಿದ್ದಾರೆ, ಅಲೆಬೆಲ್ ದೇವಸ್ಥಾನ ಕೆಲಸ ಮಾಡಿದ್ದಾರೆ, ಅದನ್ನ ಬಿಟ್ಟು ಎತ್ತೂರು ಪಬ್ಲಿಕ್ ಸ್ಕೂಲ್ ಕೆಲಸ ಮಾಡಿದ್ದಾರೆ, ಎಲ್ಲ ಮಾಡಿದಾರಲ್ಲ. ಅವರು ನೆನ್ನೆವನ್ನು ನೋಡಿದೆ, ಆಕ್ಚುಲಿ ವಿಡಿಯೋದಲ್ಲಿ ಡೇಟ್ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪನ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ತಾಲೂಕು ಆಫೀಸ್ ಹತ್ರನೂ ಕೂಡ ಬನ್ನಿ, ನಾ ಡೇಟ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನಿನ್ನೆ ಬೆಳಿಗ್ಗೆನೂ ಕೂಡ ಹೇಳಿದ್ದೀನಿ. ಅದು ಅವ್ರಿಗೂ ಗೊತ್ತಿದೆ, ಕೇಳಿ. ಈಗ ನಿಮ್ಗೂ ಎಲ್ಲರೂ ಗೊತ್ತಿದ್ದಾರೆ, ನೀವು ಮಾಹಿತಿನ ತಗೊಂಡಿರ್ತಾರೆ, ತಗೊಂಡು ಕೇಳಿ ಮಾಹಿತಿನ, ಏನಪ್ಪ ಏನು ಎತ್ತ ಅಂತಕ್ಕಂಥದ್ದು. ಸುಮ್ಮನೆ ಮಾಡ್ಬೇಕು ಅಂತಕ್ಕಂಥ ಆರೋಪ ಮಾಡಿದ್ರೆ, ಅವ್ರ ವಯಸ್ಸಲ್ಲಿ ಹಿರಿಯರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಅವರು ಅರ್ಥ ಮಾಡ್ಕೊಬೇಕು. ಈಗ ರಾಜ್ಯದಲ್ಲಿ ಬಹಳ ಗಂಭೀರ ಚರ್ಚೆ ನಡೀತಿರುತ್ತೆ ಕಾಸ್ಟ್ ವೋಟಿಂಗ್. ಆ ಸಂದರ್ಭದಲ್ಲಿ ಸಿಮೆಂಟ್ ಮಂಜು ಅವರ ಹೆಸರನ್ನ ಈ ರೀತಿ ತಳ್ಕಾಕಿರೋದ್ರಿಂದ ರಾಜಕೀಯ ಅಥವಾ ಹಿನ್ನೆಲೆನ ಅಣ್ಣ, ಈಗ ಚುನಾವಣೆಗೆ ಹಿಂದಿಂದಲೂ ಕೂಡ ನನ್ನ ವಿರುದ್ಧವಾಗಿ ಏನೇನ್ ಮಾಡಿದ್ರೆ ಅಂತ ನಿಮ್ಗೆಲ್ಲ ಮಾಧ್ಯಮ ಗೊತ್ತಿದೆ. ಜನ, ಈ ಕ್ಷೇತ್ರದ ಜನತೆ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಆತ್ಮಸಾಕ್ಷಿಯಾಗಿ ದೇವ್ರ ಮೆಚ್ಚ ರೀತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ನನ್ನ ಕ್ಷೇತ್ರ ಜನತೆಗೆ ಒಳಿತನ್ನ ಬಿಟ್ಟು ನಂಗೇನೂ ಕೂಡ ನಾನು ಮಾಡಿಲ್ಲ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನನ್ನ ಕ್ಷೇತ್ರದಲ್ಲಿ ಸಾರ್ವಜನಿಕರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ, ಸಾರ್ವಜನಿಕರ ಪರವಾದ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ಹಳ್ಳಿಗೂ ಕೂಡ ಭೇಟಿ ಕೊಟ್ಟು ಪ್ರಾಮಾಣಿಕವಾಗಿ ನಾನು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇದ್ದೀನಿ. ಬಹುಶಃ ನಮ್ಮ ಏಳಿಗೆನ ಸಹಿಸ್ಲಿಕ್ಕೆ ಆಗ್ದಲೇ ಮಾಡ್ತಾ ಇದ್ದಾರೆ ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನಾನು ಹೇಳೋದಷ್ಟೇ, ಅವರು ಆತ್ಮಸಾಕ್ಷಿಯಾಗಿ ಮಾತಾಡ್ಲಿ ಅಂತ ಹೇಳ್ತೀನಿ, ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ನಮಸ್ತೆ ಸದಾ ಒಂದ್ಸಲ ಹಾಡು ಹೇಳ್ತಾರೆ, ಆದ್ರೆ ದಲಿತರಿಗೆ ಅನ್ಯಾಯ ಮಾಡ್ತಾರೆ. ಅಲ್ಲಣ್ಣ, ಈಗ ಅವ್ರು ಹೇಳಿದ ಮಾತಿಗೆ ಈಗ ಯಾವ ದಲಿತರು ಬಂದು ನಂಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾರ್ರಿ. ನಾನು ಒಬ್ಬ ಈ ಸಮಾಜದಲ್ಲಿ ಹುಟ್ಟಿ, ನನಗೂ ಗೊತ್ತಿದೆ ರೀ, ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಇರ್ತಕ್ಕಂಥ ಮೀಸಲಾತಿ ಆಧಾರದಲ್ಲಿ ನಾನು ಆಯ್ಕೆಯಾಗಿ ಬಂದಿದ್ದೀನಿ. ಇಲ್ಲ ಸಲ್ಲದ ಆರೋಪ